ದೇಣಿಗೆ ಹಣ ದುರುಪಯೋಗ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಅಧಿಕಾರಿಗಳಿಂದ 8 ಆರೋಪಿಗಳನ್ನು ಆಲ್ರೆಡಿ ಬಂಧನಕ್ಕೆ ಒಳಪಡಿಸಲಾಗಿದೆ. ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇತ್ತು. ಯಾವಾಗ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಯಿತು, ಅದರಲ್ಲೂ ಕೂಡ ಹಣವನ್ನ ಎಣಿಸಿದವರೇ ಅವರು ಕೋಟ್ಯಾಧಿಪತಿಗಳಾಗಿದ್ದಂತ ಅನ್ನೋದೇ ಇಡೀ ಒಂದು ಜನರಿಗೂ ಕೂಡ ಶಾಕ್ನ ವಿಚಾರ. ಸೊ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ, ಚಾಲಕ ಸೇರಿದಂತೆ 8 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. 7.5 ಕೋಟಿ ದುರುಪಯೋಗ ಆರೋಪದಲ್ಲಿ ಇದೀಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಈಗಾಗಲೇ ಎಫ್ಐಆರ್ ದಾಖಲಾಗಿತ್ತು. ಇವತ್ತು ಅರೆಸ್ಟ್ ಅನ್ನ ಮಾಡಲಾಗಿದೆ. ಟ್ರಸ್ಟ್ನ ಸದಸ್ಯ ಕೃಷ್ಣ ಮೋಹನ್ ಅವರು ಕೊಟ್ಟಂತಹ ದೂರಿನ ಹಿನ್ನೆಲೆಯಲ್ಲಿ ನಿನ್ನೆ ರಾಮ ಜನ್ಮಭೂಮಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಈ ಬಂಧನದ ಬೆನ್ನಲ್ಲೇ ಟ್ರಸ್ಟ್ ಕಾರ್ಯದರ್ಶಿ ರಿಸೈನ್ ಮಾಡಿದ್ದಾರೆ. ಟ್ರಸ್ಟ್ ಕಾರ್ಯದರ್ಶಿ ಚಂಪತ್ ರಾಯ್ ರಿಸೈನ್ ಮಾಡಿದ್ದು, ಪ್ರಭಾವಿ ಸದಸ್ಯ ಅನಿಲ್ ಮಿಶ್ರಾ ಕೂಡ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಯಾಕಂದ್ರೆ ಕೋಟ್ಯಾಂತರ ಭಕ್ತರ ಒಂದು ಭಾವನೆಯ ವಿಚಾರ ಇಲ್ಲಿ, ಅದರಲ್ಲೂ ಪ್ರಮುಖವಾಗಿ ಈ ರೀತಿಯಾಗಿ ಒಂದು ಹಣದ ವಿಚಾರದಲ್ಲಿ ಈ ಒಂದು ದುರುಪಯೋಗ ಮಾಡ್ಕೊಳ್ತಾರೆ ಜನ. ರಾಮನ ದೇವಸ್ಥಾನಿಗೆ ಅಂತ ಹೇಳಿ ಹಾಕ್ತಾರೆ. ಆದರೆ ಅಂತಹ ದುಡ್ಡನ್ನೇ ಇವರು ಇದರಲ್ಲಿ ಬಳಕೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಜನರ ಭಾವನೆಯ ವಿಚಾರವನ್ನ ಇವರು ಯಾವ ರೀತಿಯಾಗಿ ದುರುಪಯೋಗ ಪಡಿಸ್ಕೊಂಡಿದ್ರು ಅನ್ನೋದನ್ನ ಗಮನಿಸಬಹುದು. ಟಿನ್ನು ಯಾದವ್ ಅಂತ ಹೇಳಿ ಟ್ರಸ್ಟ್ನ ಕಾರ್ಯದರ್ಶಿ ಅವರು ಬಂಧನಕ್ಕೆ ಒಳಪಟ್ಟಿದ್ದಾರೆ. ಚಂಪತ್ ರಾಯ್ ಚಾಲಕ, ಹಾಗೆ ರವಿ ಮಿಶ್ರಾ ಹಣ ಎಣಿಕೆಯ ಸಿಬ್ಬಂದಿ, ಅನುಕಲ್ಪ್ ಮಿಶ್ರಾ ಟ್ರಸ್ಟಿ, ಅನಿಲ್ ಮಿಶ್ರಾ ಸಂಬಂಧಿ, ಲವಕುಶ್ ಮಿಶ್ರಾ ರವಿ ಮಿಶ್ರಾ ಅವರ ಅಳಿಯ, ಅವಿನಾಶ್ ಶುಕ್ಲಾ ದೇವಾಲಯದ ಪರಿಚಾರಕ, ಮನೀಶ್ ಯಾದವ್ ಟಿನ್ನು ಯಾದವ್ ಅಳಿಯ, ಸುಭಾಷ್ ಶ್ರೀವಾಸ್ತವ್ ನಗದು ಎಣಿಕೆ ಸಿಬ್ಬಂದಿಯ ಉಸ್ತುವಾರಿ, ಕರುಣೇಶ್ ಹಣದ ಸ್ವೀಕೃತಿಯಲ್ಲಿ ಅಕ್ರಮ ಎಸಗಿರುವಂತಹ ಆರೋಪಿ. ಒಟ್ಟಾರೆಯಾಗಿ 8 ಆರೋಪಿಗಳನ್ನ ಈಗ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಕೆಲವರು ಹೇಳ್ತಾ ಇದ್ರು, ಅಂದ್ರೆ ಎಸ್ಐಟಿ ತನಿಖೆ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು. ಆದ್ರೆ ಇದೀಗ ಎಸ್ಐಟಿ ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಈಗ 8 ಮಂದಿಯನ್ನ ಅರೆಸ್ಟ್ ಮಾಡಿದೆ. 8 ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಯಾವ ರೀತಿಯಾಗಿ ಈ ಒಂದು ದೇಣಿಗೆಯ ಹಗರಣ ಮಾಡಲಾಗಿತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನನ್ನ ಕಲೆಗ ಅರುಣ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಈಗಾಗಲೇ ಒಂದು ಜನರ ಭಾವನೆಯ ವಿಚಾರ ಆಗಿತ್ತು, ದೊಡ್ಡ ಮಟ್ಟದ ಜನರು ಕೂಡ ಶಾಕ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ನಿನ್ನೆ ಎಫ್ಐಆರ್ ಆಗಿದೆ, ಇವತ್ತು 8 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಈ ಎಫ್ಐಆರ್ ಅಲ್ಲಿ ಉಲ್ಲೇಖ ಆಗಿತ್ತು, ಇವರ ಅರೆಸ್ಟ್ ಹೇಗಾಯ್ತು? ನವಿತಾ ಜೈನ್, ರಾಮ ಜನ್ಮಭೂಮಿ ಅಯೋಧ್ಯೆ ಅನ್ನುವಂತಹ ವಿಚಾರ ಇಡೀ ಕೋಟ್ಯಾಂತರ ಭಾರತೀಯರ ಜೊತೆಗೆ ಅದು ಅವಿನಾಭಾವ ಸಂಬಂಧವನ್ನ ಹೊಂದಿರುವಂತಹ ವಿಚಾರ ಮತ್ತು ಯಾವತ್ತಿಗೂ ಅದು ಸೂಕ್ಷ್ಮವಾದಂತಹ ವಿಚಾರ ಅಂತ ಪರಿಗಣನೆ ಮಾಡಲಾಗುತ್ತೆ. ಒಂದು ಭದ್ರತಾ ದೃಷ್ಟಿಯಿಂದ, ಮತ್ತೊಂದು ಈಗ ಆಂತರಿಕವಾಗಿ ಆಗಿರುವಂತಹ ಈ ಒಂದು ಕೆಟ್ಟ ಬೆಳವಣಿಗೆ ಏನಿದೆ, ಈ ರೀತಿಯಾದಂತಹ ವಿಚಾರಗಳ ಮೇಲೂ ಕೂಡ ಬಹಳಷ್ಟು ನಿಗಾವನ್ನ ವಹಿಸಲಾಗುತ್ತೆ ಎಂದೆಂದಿಗೂ ಕೂಡ. ಇಂತಹ ಒಂದು ಸಂದರ್ಭದಲ್ಲಿ ಈಗ ರಾಮ ಜನ್ಮಭೂಮಿಯ ಟ್ರಸ್ಟ್ನಲ್ಲಿರುವಂತಹ ಸದಸ್ಯರುಗಳೇ 7.5 ಕೋಟಿ ರೂಪಾಯಿ ಕಳುವು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತಹ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂಗೆ ದೇಶದಾದ್ಯಂತ ಸಹಜವಾಗಿ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಿನ್ನೆ ಎಫ್ಐಆರ್ ಆಯಿತು ರಾಮ ಜನ್ಮಭೂಮಿ ಟ್ರಸ್ಟ್ನ 8 ಜನರ ವಿರುದ್ಧವಾಗಿ. ಆ ಎಫ್ಐಆರ್ನಲ್ಲಿ 8 ಜನರ ಹೆಸರುಗಳನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಅದೇ ಟ್ರಸ್ಟ್ನಲ್ಲಿರುವಂತಹ ವ್ಯಕ್ತಿ ಕೃಷ್ಣ ಮೋಹನ್ ಅನ್ನುವಂಥವರು ಈ ಬಗ್ಗೆ ದೂರನ್ನು ಕೊಡ್ತಾರೆ. ಅಯೋಧ್ಯೆಯ ಪೊಲೀಸ್ ಸ್ಟೇಷನ್ನಲ್ಲಿ ಎಸ್ಐಟಿ ಈ ಬಗ್ಗೆ ತ್ವರಿತವಾಗಿ ವಿಚಾರಣೆಯನ್ನ, ತನಿಖೆಯನ್ನ ಪ್ರಾರಂಭ ಮಾಡುತ್ತೆ. ಪ್ರಾಥಮಿಕ ವರದಿ ಕೂಡ ಈ ಸಂಬಂಧಪಟ್ಟಂಗೆ ಈಗಾಗಲೇ ಸಲ್ಲಿಕೆಯಾಗಿದೆ. ಸೊ ಈ ಒಂದು ವಿಚಾರ, ಈ ಒಂದು ಬೆಳವಣಿಗೆಗಳು ಆಗ್ತಾ ಇದ್ದಂಗೆ ಟ್ರಸ್ಟ್ನ ಪ್ರಮುಖರು ರಾಜೀನಾಮೆಯನ್ನು ಕೂಡ ಕೊಡ್ತಾರೆ. ಯಾಕಂದ್ರೆ ದೇಶದಾದ್ಯಂತ ಈ ಬಗ್ಗೆ ಬಹಳಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದ್ದಂಗೆ ಅವರು ನೈತಿಕ ಹೊಣೆಯನ್ನ ಹೊತ್ತುಕೊಂಡು ಈ ಒಂದು ಕಳವು ವಿಚಾರ ಬೆಳಕಿಗೆ ಬಂದ ತಕ್ಷಣನೇ 8 ಜನರ ಬಂಧನದ ವಿಚಾರ ಆಗ್ತಾ ಇದ್ದಂಗೆನೆ ಅವರು ಕೂಡ ಈಗ ರಿಸೈನ್ ಅನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಟ್ರಸ್ಟ್ನ ಕಾರ್ಯದರ್ಶಿ ಆಗಿದ್ದಂತ ಚಂಪತ್ ರಾಯ್ ರಿಸೈನ್ ಅನ್ನ ಮಾಡುತ್ತಾರೆ. ಮತ್ತೊಬ್ಬ ಪ್ರಭಾವಿ ಸದಸ್ಯ, ಟ್ರಸ್ಟ್ನ ಸದಸ್ಯ ಅನಿಲ್ ಮಿಶ್ರಾ ಕೂಡ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಯಾಕಂದ್ರೆ ಈ 8 ಜನರು ಏನಿದ್ದಾರೆ ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿರುವಂತಹ 8 ಜನರು ಇವರ ಜೊತೆಗೆ ಗುರುತಿಸಿಕೊಂಡಿದ್ದಂಥವರು ಮತ್ತು ಅವರಲ್ಲೇ ಕೆಲಸವನ್ನ ನಿರ್ವಹಿಸ್ತಾ ಇದ್ದಂಥವರು. ಹೀಗಾಗಿ ನೈತಿಕ ಹೊಣೆಯನ್ನ ಹೊತ್ತಂತಹ ಇವರು ಈಗ ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು ತಮ್ಮ ತಮ್ಮ ಸ್ಥಾನಗಳಿಗೆ. ಮತ್ತು ಎಸ್ಐಟಿ ಈ ತನಿಖೆಯನ್ನು ಬಹಳಷ್ಟು ತ್ವರಿತಗತಿಯಲ್ಲಿ ನಡೆಸ್ತಾ ಇದೆ, ಮುಂದುವರಿಸ್ತಾ ಇದೆ. ಆಕ್ರೋಶ ಕೂಡ ಅದೇ ಮಟ್ಟಿಗೆ ವ್ಯಕ್ತವಾಗ್ತಾ ಇರುವಂತದ್ದು ದೇಶದಾದ್ಯಂತ. ಇನ್ನು ಈ 8 ಜನರ ಹಿಸ್ಟ್ರಿಯನ್ನ ಗಮನಿಸ್ತಾ ಹೋದ್ರೆ ನವಿತಾ ಜೈನ್, ಇವರು ಏನನ್ನ ಕೆಲಸ ಮಾಡ್ತಾ ಇದ್ರು, ಯಾಕೆ ಇವರನ್ನೇ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು ಆ ಟ್ರಸ್ಟ್ನ ಕೃಷ್ಣ ಮೋಹನ್ ಅನ್ನುವಂಥವರು ಅಂತ. ಆರೋಪಿ ನಂಬರ್ 1 ರಾಮಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಯಾದವ್ ಈತನ ಹೆಸರು. ಈತ ಚಂಪತ್ ರಾಯ್ ಅಂದ್ರೆ ಈ ಟ್ರಸ್ಟ್ನ ಪ್ರಮುಖ ಕಾರ್ಯದರ್ಶಿ ಏನಿದ್ರು ಅವರ
ಅತ್ಯಂತ ಆಪ್ತನಾಗಿ ಗುರುತಿಸಿಕೊಂಡಿದ್ದ ಮತ್ತು ಮಂದಿರದ ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಈತನ ಹಸ್ತಕ್ಷೇಪ ಇತ್ತು. ಆಮೇಲೆ ಈ ಹಣ ಎಣಿಕೆ ಕೊಠಡಿ ಏನಿತ್ತಲ್ಲ, ರಾಮ ಜನ್ಮಭೂಮಿಯ ಹಣ ಎಣಿಕೆಯ ಕೊಠಡಿ, ಅಲ್ಲಿ ಈತನೇ ಮುತುವರ್ಜಿಯನ್ನು ವಹಿಸ್ತಾ ಇದ್ದ. ಆ ಕೊಠಡಿಯ ಕೀಲಿ ಕೈ ಕೂಡ ಈ ವ್ಯಕ್ತಿಯ ಕೈಯಲ್ಲೇ ಇತ್ತು. ಟಿನ್ನು ಯಾದವ್ ಆರೋಪಿ ನಂಬರ್ 1. ಇನ್ನು ಆರೋಪಿ ನಂಬರ್ 2 ಸುಭಾಷ್ ಶ್ರೀವಾತ್ಸವ್ ಅಂತ. ಈ ವ್ಯಕ್ತಿ ಕಾಣಿಕೆ ಎಣಿಕೆ ಪ್ರಕ್ರಿಯೆ ಇನ್ಚಾರ್ಜ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ. ಆಮೇಲೆ ಇನ್ನೊಂದು ವಿಚಾರ, ಯಾವುದಾದ್ರೂ ಅತ್ಯಂತ ಪ್ರಮುಖವಾದಂತಹ ದೇವಾಲಯ ದೇವಸ್ಥಾನ ಇದ್ರೆ, ಅದು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರ್ಪಡುವಂತಹ ದೇವಸ್ಥಾನ ಆಗಿದ್ರೆ, ಅಲ್ಲಿನ ಈ ಕಾಣಿಕೆ ಎಣಿಕೆ ಕಾರ್ಯದ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು, DC, AC ಇಂಥವರು ಪ್ರಮುಖವಾಗಿ ಭಾಗವಹಿಸ್ತಾರೆ, ಇರ್ತಾರೆ. ಅವರ ಸಮ್ಮುಖದಲ್ಲಿ ಕಾರ್ಯ ಎಣಿಕೆ ನಡೆಯುತ್ತೆ. ಬಟ್ ಅಯೋಧ್ಯೆ ರಾಮ ಮಂದಿರ ನಡೆಯುವಂಥದ್ದು ಟ್ರಸ್ಟ್ನ ಇನ್ಚಾರ್ಜ್ನಲ್ಲಿ. ಸೊ ಹಾಗಾಗಿ ಅಲ್ಲಿ ಟ್ರಸ್ಟ್ನವರು ಮಾತ್ರ ಇರ್ತಾರೆ ಎಣಿಕೆ ಕಾರ್ಯದ ಸಂದರ್ಭದಲ್ಲಿ. ಸೊ ಹೀಗಾಗಿ ಇವರುಗಳು ಮಾತ್ರ ಈ ಎಣಿಕೆ ಸಂದರ್ಭದಲ್ಲಿ ಇದ್ದಂಥದ್ದು. ಆರೋಪಿ ನಂಬರ್ 2 ಸುಭಾಷ್ ಶ್ರೀವಾತ್ಸವ್ ಎಣಿಕೆ ಪ್ರಕ್ರಿಯೆಯ ಸಂಪೂರ್ಣ ಇನ್ಚಾರ್ಜ್ ಅನ್ನ ಈತ ವಹಿಸಿಕೊಂಡಿದ್ದ. ಇನ್ನು ಆರೋಪಿ ನಂಬರ್ 3 ಅನುಕಲ್ಪ ಮಿಶ್ರಾ ಅಂತ. ನೋಡಿ, ಈತ ಟ್ರಸ್ಟ್ನ ಪ್ರಮುಖರಾದ ಅನಿಲ್ ಮಿಶ್ರಾ, ಮತ್ತೊಬ್ಬ ವ್ಯಕ್ತಿಯನ್ನು ರಿಸೈನ್ ಮಾಡಿದ್ದಾರೆ, ಅನಿಲ್ ಮಿಶ್ರಾ ಅವರ ಸಂಬಂಧಿ ಈತ ಲವಕುಶ್ ಮಿಶ್ರಾ ಅವರ ಭಾವ ಆಗಿದ್ದಾನೆ. ಹೀಗಾಗಿ ಇವರು ಆ ಕೊಠಡಿಯಲ್ಲಿ ಎಣಿಕೆ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ರು. ಇನ್ನು ಆರೋಪಿ ನಂಬರ್ 3 ಅನುಕಲ್ಪ ಮಿಶ್ರಾ ಆಯಿತು. ಆಮೇಲೆ ಆರೋಪಿ ನಂಬರ್ 4 ಲವಕುಶ್ ಮಿಶ್ರಾ ಅಂತ. ಈತ ಕೂಡ ಅನಿಲ್ ಮಿಶ್ರಾ ಅವರ ಸಂಬಂಧಿಯಾಗಿದ್ದಾರೆ, ಅನುಕಲ್ ಮಿಶ್ರಾ ಅವರ ಬಾಮೈದುದನಾಗಿದ್ದಾನೆ. ಕಾಣಿಕೆ ಎಣಿಕೆ ಕೆಲಸದಲ್ಲಿ ಈತನ ಮನೆಯಿಂದಲೂ ಕೂಡ ಕದ್ದ ಹಣವನ್ನ ಈಗ SIT ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಅಂದ್ರೆ ಈ 7.5 ಕೋಟಿ ಏನು ಸ್ಕ್ಯಾಮ್ ಕಳ್ಳತನ ಆಗಿದೆ, ಇದು ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದಿಷ್ಟು ಪ್ರಮಾಣದಲ್ಲಿ ಇಡ್ಲಾಗಿದೆ. ಈ ವ್ಯಕ್ತಿ ಮನೆಯಿಂದಲೂ ಕೂಡ ಒಂದಿಷ್ಟು ಪ್ರಮಾಣದ ಹಣವನ್ನ SIT ಅಧಿಕಾರಿಗಳೀಗ ವಶಪಡಿಸಿಕೊಂಡಿದ್ದಾರೆ. ಇನ್ನು ಆರೋಪಿ ನಂಬರ್ 5 ಮನೀಶ್ ಯಾದವ್ ಅಂತ. ಈತ ಪ್ರಮುಖ ಆರೋಪಿಯಾಗಿದ್ದಾನೆ. ಟಿನ್ನು ಯಾದವ್ ಅಂದ್ರೆ ಆರೋಪಿ ನಂಬರ್ 1 ಏನಿದ್ದಾನೆ, ಆತನ ಸ್ವಂತ ಅಣ್ಣನ ಮಗ ಈತ ಮನೀಶ್ ಯಾದವ್ ಅನ್ನುವಂಥ ವ್ಯಕ್ತಿ. ಈತ ಕೂಡ ಕಾಣಿಕೆ ಎಣಿಕೆ ಪ್ರಕ್ರಿಯೆಯಲ್ಲಿ ನೇರವಾಗಿ ಭಾಗಿಯಾಗ್ತಾ ಇದ್ದ. ಈತನಿಗೆ ಅಲ್ಲಿ ಪರ್ಮಿಷನ್ ಇತ್ತು ಕಾಣಿಕೆ ಎಣಿಕೆಯನ್ನ ಮಾಡೋದಕ್ಕಾಗಿ. ಈತನ ಬಳಿಯೂ ಕೂಡ ಕದ್ದ ಹಣ 7.5 ಕೋಟಿ ರೂಪಾಯಿ, ಅಂದ್ರೆ ಆಲ್ರೆಡಿ ಇವರು ಹಂಚ್ಕೊಂಡ್ಬಿಟ್ಟಿದ್ರು ಆ ಹಣವನ್ನ. ಸೊ ಅವರ ಮನೆಯಿಂದಲೂ ಕೂಡ ಒಂದಿಷ್ಟು ಪ್ರಮಾಣದಲ್ಲಿ ಹಣವನ್ನ ಅಧಿಕಾರಿಗಳ ವಶಪಡಿಸಿಕೊಂಡಿದ್ದಾರೆ. ಪತ್ತೆಯಾಗಿದೆ ಹಣ. ಆರೋಪಿ ನಂಬರ್ 6 ಅವಿನಾಶ್ ಶುಕ್ಲಾ ಅಂತ. ಈತ ಕೂಡ ಕಾಣಿಕೆ ಎಣಿಕೆ ಸಿಬ್ಬಂದಿಯಾಗಿದ್ದ. ಈತನ ಬ್ಯಾಂಕ್ ಖಾತೆಯಿಂದ ಸುಮಾರು 5 ಲಕ್ಷ ರೂಪಾಯಿ ಅನ್ನ ವಶಪಡಿಸಿಕೊಳ್ಳಲಾಗಿದೆ. ಇದು ಕೂಡ ಕದ್ದ ಹಣವೇ ಅಂತ ಗೊತ್ತಾಗಿದೆ. ಯಾಕಂದ್ರೆ ಈತನ ಬ್ಯಾಂಕ್ ಅಕೌಂಟ್ಗಳನ್ನೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಲಾಗಿದೆ. ಯಾವಾಗ ಹಣ ಈತ ಬ್ಯಾಂಕ್ ಅಕೌಂಟ್ಗೆ ಡಿಪಾಸಿಟ್ ಮಾಡಿದ್ದ, ಅದು ಎಲ್ಲಿಂದ ಬಂದಿದ್ದು, ಅದರ ಮೂಲ ಏನು, ಇದನ್ನೆಲ್ಲ ಕೆದಕ್ದಾಗ ಗೊತ್ತಾಗಿರುವಂಥದ್ದು ಇದು ರಾಮ ಜನ್ಮಭೂಮಿಯ ಏನು ದೇವಸ್ಥಾನದ ಹಣವೇ ಅನ್ನುವಂಥ ವಿಚಾರ ಗೊತ್ತಾಗಿದೆ. ಇನ್ನು ಆರೋಪಿ ನಂಬರ್ 7 ಕರುಣೇಶ್ ಪಾಂಡೆ ಅಂತ. ಈತ ಕೂಡ ಅನುಕಲ್ಪ್ ಮತ್ತು ಲವಕುಶ್ ಮಿಶ್ರಾ ಜೊತೆಗೆ ಸೇರಿ ದೇಣಿಗೆ ಹಣ ಮತ್ತು ಚಿನ್ನಾಭರಣಗಳನ್ನ ಕಳುವು ಮಾಡುವ ಇಡೀ ಸಂಚೆ ಏನಿದೆ ಅದರಲ್ಲಿ ಪ್ರಮುಖ ಆರೋಪಿಯಾಗಿದ್ದಾನೆ. ಸೊ ಈತನ ಬಳಿಯಲ್ಲೂ ಕೂಡ ಹಣವನ್ನ ಪತ್ತೆ ಹಚ್ಚಲಾಗಿದೆ, ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇನ್ನು ಆರೋಪಿ ನಂಬರ್ 8 ರಾಮಶಂಕರ್ ಮಿಶ್ರಾ ಅಂತ. ಈತ ಕೂಡ ಅನುಕಲ್ಪ್ ಮತ್ತು ಲವಕುಶ್ ಗ್ಯಾಂಗ್ ಜೊತೆ ಕೈ ಜೋಡಿಸಿ ಕಾಣಿಕೆ ಲೂಟಿ ಮಾಡೋಕೆ ಕ್ರಿಮಿನಲ್ ಪಿತೂರಿಯನ್ನ ನಡೆಸಿದ್ದ ಅನ್ನುವಂಥ ವಿಚಾರ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಈ 8 ಜನ ಆರೋಪಿಗಳನ್ನು ಈಗ ಅರೆಸ್ಟ್ ಮಾಡಲಾಗಿದೆ. ಈ ಅರೆಸ್ಟ್ ಆಗ್ತಾ ಇದ್ದಂಗೆ ಈ ನೈತಿಕ ಹೊಣೆಯನ್ನ ಹೊತ್ಕೊಂಡಿರುವಂತಹ ಪ್ರಮುಖ ಟ್ರಸ್ಟ್ನ ಕಾರ್ಯದರ್ಶಿಗಳು ಮತ್ತು ಮತ್ತೊಬ್ಬ ಸದಸ್ಯ ಆಗಿರುವಂತಹ ಅನಿಲ್ ಮಿಶ್ರಾ ಈಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ದೊಡ್ಡ ಮಟ್ಟದ ಆಕ್ರೋಶ ದೇಶದಾದ್ಯಂತ ವ್ಯಕ್ತವಾಗ್ತಾ ಇದೆ. ನಾನು ಆರಂಭದಲ್ಲಿ ಹೇಳಿದಂಗೆ ರಾಮ ಜನ್ಮಭೂಮಿ ಅಯೋಧ್ಯ ಅಂದ ತಕ್ಷಣ ಅದು ಬಹಳ ಅವಿನಾಭಾವ ಸಂಬಂಧ ಮತ್ತು ಸೂಕ್ಷ್ಮವಾದಂತಹ ಸಂಬಂಧವನ್ನ ಇಡೀ ದೇಶದ ಜನತೆ ಭಕ್ತರ ಜೊತೆಗೆ ಬೆಸೆದುಕೊಂಡಿರುತ್ತೆ. ಅಂತಹ ದೇವಸ್ಥಾನದಲ್ಲಿ ಈ ರೀತಿಯಾದಂತಹ ಒಂದು ಕಳುವು ಪ್ರಕ್ರಿಯೆ ಆಗಿದೆ ಅನ್ನುವಂಥದ್ದನ್ನ ಸಹಜವಾಗಿ ಯಾರಿಂದಲೂ ಕೂಡ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂಗೆ ತ್ವರಿತವಾಗಿ ತನಿಖೆ ಒಂದ್ ಕಡೆ ನಡೀತಾ ಇದೆ. 8 ಜನ ಆರೋಪಿಗಳ ಬಂಧನ ಆಗಿದೆ. ಇಬ್ಬರ ನೈತಿಕ ಹೊಣೆ ಹೊತ್ತುಕೊಂಡಂತ ಈ ಇಬ್ಬರು ಅಲ್ಲಿನ ಟ್ರಸ್ಟ್ನ ಪ್ರಮುಖರು ರಾಜೀನಾಮೆ ಕೊಟ್ಟಾಗಿದೆ. ಈ ಬೆನ್ನಲ್ಲೇ ಉತ್ತರ ಪ್ರದೇಶ CM ಯೋಗಿ ಆದಿತ್ಯನಾಥ್ ಅವರು ಕೂಡ ಈ ಬಗ್ಗೆ ಮಾತನಾಡಿದ್ರು. ಯಾವುದೇ ಕಾರಣಕ್ಕೂ ತಪ್ಪು ಮಾಡಿದವನ್ನ ನಾವು ಕ್ಷಮಿಸೋದಿಲ್ಲ, ಅಗತ್ಯವಾದಂತಹ ಕ್ರಮವನ್ನ ತೆಗೆದುಕೊಳ್ತೀವಿ, ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನ ನಾವು ತೆಗೆದುಕೊಳ್ತೀವಿ ಅನ್ನುವಂತಹ ಭರವಸೆಯನ್ನ ದೇಶದ ಜನತೆಗೆ ಕೊಟ್ಟಿದ್ದಾರೆ. ಈ ಒಂದು ಬೆಳವಣಿಗೆ ಆಗಿದೆ ಅಂದ ತಕ್ಷಣನೇ ಇಡೀ ರಾಮ ಜನ್ಮಭೂಮಿಯನ್ನ ಅಯೋಧ್ಯ ಮಂದಿರವನ್ನ ಯಾವುದೇ ಕಾರಣಕ್ಕೂ ಯಾರು ಅನುಮಾನದಿಂದ ನೋಡಬಾರದು, ತಪ್ಪಿತಸ್ಥರ ವಿರುದ್ಧ ನಾವು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅನ್ನುವಂತ ಭರವಸೆಯನ್ನ ಈಗ ಯೋಗಿ ಆದಿತ್ಯನಾಥ್ ಅವರು ದೇಶದ ಜನತೆಗೆ ಕೊಟ್ಟಿದ್ದಾರೆ. ನವಿತಾ ಜೈ. ಥ್ಯಾಂಕ್ ಯು ಅರುಣ್ ಹುಗಾರ್ ಡೀಟೇಲ್ಸ್.